ಹಾವೇರಿಯಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಹೇಳಿಕೆ. ಇಂದು ಸಂತೋಷದ ದಿನ. ಮೆಡಿಕಲ್ ಕಾಲೇಜು ಉದ್ಘಾಟನೆಯಾಗಲಿದೆ. ಸಿದ್ದರಾಮಯ್ಯ ಅತ್ಯಂತ ಹೆಚ್ಚಿನ ದಿನ ಸಿಎಂ ಆಗಿ ದಾಖಲೆ ಮಾಡಿದ್ದಾರೆ. ದೇವರಾಜ್ ಅರಸರವರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಳು ಕಾರ್ಯಕ್ರಮ ನೀಡಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಇಂದು ವಿಶೇಷ ದಿನ. ಸಿಎಂ ಸಿದ್ದರಾಮಯ್ಯನವರಿಗೆ ಶುಭ ಕೋರುವೆ. ಅವರು ಇನ್ನಷ್ಟು ಜನರ ಸೇವೆ ಮಾಡಲಿ. ಸಿಎಂ ಸಿದ್ದರಾಮಯ್ಯ ಪೂರ್ಣ ಅವಧಿ ಪೂರೈಸ್ತಾರಾ ಎಂಬ ಪ್ರಶ್ನೆಗೆ ಸಲೀಂ ಅಹಮದ್ ಉತ್ತರ. ಅದೆಲ್ಲ ಅಂತಿಮ ತೀರ್ಮಾನ ಖರ್ಗೆ, ರಾಹುಲ್ ಗಾಂಧಿ ವರ್ಕಿಂಗ್ ಕಮಿಟಿ ತೀರ್ಮಾನ ಮಾಡುತ್ತೆ. ನಾವು ಪ್ರಾಮಾಣಿಕ ಜನಸೇವೆ ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ರಾಜ್ಯದ ಬೊಕ್ಕಸ ಖಾಲಿ ಮಾಡಿದ್ದಾರೆಂಬ ಬಿಜೆಪಿ ಆರೋಪ ವಿಚಾರ. ಯಾವ ಬೊಕ್ಕಸ ಖಾಲಿ ಮಾಡಿದ್ದಾರೆ? ಕಾಂಗ್ರೆಸ್ ಬಗ್ಗೆ ಮಾತನಾಡುವ ಯೋಗ್ಯತೆ ಅವರಿಗಿಲ್ಲ. ಗಾಂಧೀಜಿ ಹೆಸರು ಯಾಕೆ ತೆಗ್ದಿರಿ? ನಿಮ್ಗೆ ಯೋಗ್ಯತೆ ಇಲ್ವಾ? ಬಿಜೆಪಿಗೆ ನಮ್ಮ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಯಾವ ಘನ ಕಾರ್ಯ ಮಾಡಿದ್ದಾರೆ? ಕೇಂದ್ರದ ಮಂತ್ರಿಗಳು ನಮಗೆ ಸಹಕಾರ ಕೊಡ್ತಾ ಇಲ್ಲ, ಅನುದಾನ ತರಲು ವಿಫಲವಾಗಿದ್ದಾರೆ. ನಮ್ಮ ಬಗ್ಗೆ ಮಾತನಾಡೋದು ಎಷ್ಟು ಸಮಂಜಸ? ಬೊಕ್ಕಸ ಏನು ಖಾಲಿಯಾಗಿಲ್ಲ. 5 ಗ್ಯಾರಂಟಿ ತಂದಿದ್ದೀವಿ. ಜಾತಿ ಧರ್ಮ ನೋಡದೆ ಎಲ್ಲರಿಗೂ ಕಾರ್ಯಕ್ರಮ ಕೊಟ್ಟಿದ್ದೀವಿ. 15ನೇ ತಾರೀಕು ನಂತರ ಚರ್ಚೆ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ವರಿಷ್ಠರು, ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೀರ್ಮಾನ ತಗೊಳ್ತಾರೆ. ಅದ್ರ ಮೂಲಕ ಪ್ರಕ್ರಿಯೆ ಶುರುವಾಗುತ್ತೆ 15 ನಂತರ. ಈಗಾಗಲೇ ನಾವು ಹೇಳಿದ್ವಿ, ನಾವು ವರಿಷ್ಠರು ಕೂಡ ಹೇಳಿದ್ದೀವಿ, ಸುಮಾರು 50% ಮಂತ್ರಿಗಳನ್ನ ಪಕ್ಷಕ್ಕೆ ನಾವು ನಿಯೋಜನೆ ಮಾಡಬೇಕಂದ್ರೆ ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರದ ಮಂತ್ರಿಯಾಗಿ ಈ 2028 ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಂತ ಹೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿದೆ. ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಆಗಲಿ ಹೇಳಿದ್ದೀವಿ. ಆ ತೀರ್ಮಾನ ಅಂತಿಮವಾಗಿ ನಾವು ನಮ್ಮ ಪಕ್ಷದ ವರಿಷ್ಠರಿಗೆ ಹೇಳಿದ್ದೀವಿ, ಒಂದು 50% ಅವಕಾಶ ಮಾಡಿಕೊಡಿ. ಏನು 50% ಮಂತ್ರಿ ಆಗಿರೋದು ಅವರಿಗೆಲ್ಲ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆಗೆ ಅವ್ರನ್ನ ಬಳಸ್ಕೊಡಿ ಅಂತ ಈಗಾಗಲೇ ಹೇಳಿದ್ದೀವಿ. ಅದನ್ನು ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್. ಹಾವೇರಿ ಜಿಲ್ಲೆ ಬಗ್ಗೆ ಒತ್ತಡ ಜಿಲ್ಲೆಗೆ ಬೇಕಾದ್ರೆ ಹಾವೇರಿ ಜಿಲ್ಲೆಗೆ ಮಂತ್ರಿ ಕೊಡ್ಬೇಕಂತ ಒತ್ತಾಯ ಮಾಡೇ ಮಾಡ್ತೀವಿ. ಯಾವ ನಿರೀಕ್ಷೆ ಹೆಚ್ಚಿನ ದಿನಗಳು ಮುಖ್ಯಮಂತ್ರಿ ಆಗಿ ದಿವಂಗತ ದೇವರಾಜ ಅವರ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ. ಅದು ಅವರಿಗೆ ಅಷ್ಟು ಮುಖ್ಯ ಅಲ್ಲ. ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಜನ ಏನು ಆಶೀರ್ವಾದ ಮಾಡಿ 140 ಸೀಟ್ಗಳನ್ನು ಕೊಟ್ಟು ಜನರ ಕಷ್ಟಗಳಿಗೆ ಸ್ಪಂದಿಸಿ ಅದನ್ನು ಆಶೀರ್ವಾದ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನುಡಿದಂತೆ ನಡೆದಿದ್ದಾರೆ, ಕೊಟ್ಟು ಮಾತು ಉಳಿಸ್ಕೊಂಡಿದ್ದಾರೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಗೊಳ್ಳ ಅವರ ಸಂಕಲ್ಪ ಹಾಗೂ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 2 ವರ್ಷ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ತಂದಿದ್ದಾರೆ. ಅದೇ ರೀತಿ ಇವತ್ತು ಸಿದ್ದರಾಮಯ್ಯ ಒಂದು ವಿಶೇಷ ದಿನ. ಅವರಿಗೆ ಶುಭವನ್ನು ಕೊಡ್ತಾ ಇನ್ನೂ ಹೆಚ್ಚು ರಾಜ್ಯದ ಜನರ ಸೇವೆ ಮಾಡಲಿ ಅವರು. ಅವರಿಗೆ ಬಿಜೆಪಿಯವರು ಆ ಯೋಗ್ಯತೆ ಅವ್ರಿಗಿಲ್ಲ. ಏನಾದರೂ ಮಾತಾಡ್ಬೇಕಂತಂದ್ರೆ ಒಂದು ಪ್ರಶ್ನೆ ತಮ್ಮ ಕೇಳ್ತೀನಿ, ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರಿ? ಮಹಾತ್ಮ ಗಾಂಧಿ ಸಿದ್ಧಾಂತಗಳ ವಿಶ್ವಾಸ ಇಲ್ವಾ? ಅಥವಾ ಮಹಾತ್ಮ ಅಂತ ಕರೆಯೋಕ್ಕೆ ನಿಮಗೆ ಮನಸ್ಸಿಲ್ವಾ? ನೀವು ನೆಹರು ಹೆಸರುಗಳು ತೆಗಿತಾ ಇದ್ರಿ, ಇಂದಿರಾ ಗಾಂಧಿ ಹೆಸರುಗಳು ತೆಗೆದ್ರಿ, ರಾಜೀವ್ ಗಾಂಧಿ ಕಾರ್ಯಕ್ರಮ ತೆಗೆದ್ರಿ, ಕೊನೆಗೂ ಮಹಾತ್ಮ ಗಾಂಧಿ ಕೂಡ ಬಿಡಲಿಲ್ಲ ನೀವು. ಅದೊಂದು ದುರ್ದೈವ, ದುರಂತ ಅಂತ ಹೇಳ್ಬೋದು. ಅದರಿಂದ ಬಿಜೆಪಿಗೆ ನಮ್ಮ ಮೇಲೆ ಮಾತಾಡೋದು ನೈತಿಕತೆ ಇಲ್ಲ. ಅವರು ಅವರ ಪಕ್ಷ, ಅವರ ಸರ್ಕಾರ, ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡಲಿ. ಯಾಕಂದರೆ ಕೇಂದ್ರ ಸರ್ಕಾರ 12 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಯಾವ ಘನ ಕಾರ್ಯ ಮಾಡಿದ್ದಾರೆ? ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರುವಾಗ ರಕ್ಷಣೆಗೆ ನಮ್ಮ ಕೇಂದ್ರ ರಾಜ್ಯದ ಮಂತ್ರಿಗಳು ಎಂದು ಕೂಡ ನಮಗೆ ಸಹಕಾರ ಕೊಡ್ತಾರೆ. ಅದೇ ರೀತಿ ಆದಾಯ ಇರ್ಬೋದು, ಮೇಕೆದಾಟು ಇರ್ಬೋದು, ನಮ್ಮ ರಾಜ್ಯಕ್ಕೆ ಬರುವಂಥ ಅನುದಾನ ಸಂದರ್ಭದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಮುಂದೆ ಮಾತಾಡ್ತಾ ಧೈರ್ಯ ಈ ಕೇಂದ್ರ ಮಂತ್ರಿಗಳಿಗಿಲ್ಲ. ಅದರಿಂದ ಅವರು ನಮ್ಮ ಮೇಲೆ ಟೀಕೆ ಮಾಡೋದು ಎಷ್ಟು ಸಮಂಜಸ ಹೇಳೋಕ್ಕಾಗಲ್ಲ. ರಾಜ್ಯ
ಬೊಕ್ಕಸ ಏನು ಖಾಲಿಯಾಗಿಲ್ಲ. ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳ ಅನುಷ್ಠಾನ ತಂದಿದ್ದೀವಿ. ಪ್ರತಿ ವರ್ಷ ಸುಮಾರು 58,000 ಕೋಟಿ ಅಷ್ಟು ಹಣ. ಯಾವ ಕಾರ್ಯಕ್ರಮ? ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಜನಾಂಗ ಇಲ್ಲ, ಪ್ರಾಂತ್ಯ ಇಲ್ಲ, ಎಲ್ಲರಿಗೂ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾವು. ಆ ಹಿನ್ನೆಲೆಯಲ್ಲಿ ಇವತ್ತು BJPಯವರು ಅವರ ನೈತಿಕತೆ ಇದ್ರೆ ರಾಜ್ಯ ಸ್ಪಂದಿಸಲಿ, ಅವರು ಕೇಂದ್ರ ಸರ್ಕಾರದಲ್ಲಿ ಅನುದಾನ ತರಲಿ, ಆ ಕೆಲಸ ಅವ್ರು ಮಾಡಲಿ ಅಂತ ನಾನು ಹೇಳಬೇಕು. ಮೆಡಿಕಲ್ ಕಾಲೇಜಿನ ಕಾರ್ಯಕ್ರಮ ನಾವೆಲ್ಲ ಸಂತೋಷವಾಗಿದ್ದೀವಿ. ಅದೆಲ್ಲ ಅಂತಿಮವಾಗಿ ತೀರ್ಮಾನ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವರ್ಕಿಂಗ್ ಕಮಿಟಿ ತೀರ್ಮಾನ ಮಾಡ್ತಾರೆ. ನಾವು ನಮ್ಮ ಸರ್ಕಾರ ಸುಭದ್ರವಾಗಿದೆ, ಬಲಿಷ್ಠವಾಗಿದೆ, ಪ್ರಾಮಾಣಿಕವಾಗಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ಉತ್ತರ ಕೊಡುತ್ತೆ. ನಾನು ಕ್ಯಾಬಿನೆಟ್ ಎಕ್ಸ್ಪೆಕ್ಷನ್ ಬಗ್ಗೆ ಹೇಳಬಲ್ಲೆ. ಒಂದು ಸುದೀರ್ಘವಾಗಿ ಅಧಿಕಾರ ಮಾಡಿ ಬಗ್ಗೆ ಈಗಾಗಲೇ ಡೆಪ್ಟಿ CM ಹೋಗಿ ಎಲ್ಲ ಮಾತಾಡಿಕೊಂಡು ಬಂದಿದ್ದಾರೆ. ಹುಬ್ಳಿಗಳ ಬಗ್ಗೆ ಈಗಾಗಲೇ ನಾನು ಮಾಹಿತಿ ತಗೊಂಡೆ. ಒಬ್ಬರು ಲೇಡಿ ಸುಜಾತ ಅಂತ ಇರ್ಬೋದು, ಸುಮಾರು 10 ಕೇಸ್ಗಳ ಮೇಲೆ ಇದೆ ಅಂತ ಮಾಹಿತಿ ಸಿಕ್ಕಿದೆ. ಈಗಾಗಲೇ 3 ಕೇಸಲ್ಲಿ FIR ಕೂಡ ಆಗಿದೆ ಅಂತೆ. ಅವರು ಆ ಕಾನ್ಸ್ಟೇಬಲ್ಸ್ನ ಹೊಡೆಯಕ್ಕೆ ಹೊರಟ್ರಂತೆ, ಅದಕ್ಕೆ ಆಗಿದೆ. ಅದೇ ರೀತಿ ಬೇಕಂತಾನೆ ಅವರು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳುವಾಗ ಸುಮಾರು 8-9 ಕೇಸ್ ಅವ್ರ ಮೇಲೆ ಈಗಾಗಲೇ ದಾಖಲಾಗಿದೆ. 3 FIR ಕೂಡ ಆಗಿದೆ. ಅದರಿಂದ ಅದು ಕೂಡ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಪೊಲೀಸ್ನವರು. ಯಾವುದೇ ಕಾರಣಕ್ಕೆ ಯಾರು ತಪ್ಪು ಮಾಡಿದ್ರು ಕೂಡ ಅದರಲ್ಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆದರೆ ಅದನ್ನು ರಾಜಕೀಯಕ್ಕೆ ಬೆಳೆಸ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ BJP ನಾನು ನೋಡಿದೆ ಬೆಳಿಗ್ಗೆ ಸ್ಟೇಟ್ಮೆಂಟು, ಅದು ಬೆಳಿಗ್ಗೆ ಏನು ಗೊತ್ತೇ ಇಲ್ಲ, ಕೂಡಲೇ ಸ್ಟೇಟ್ಮೆಂಟು, ಲಾ ಆ್ಯಂಡ್ ಆರ್ಡರ್ ಇಲ್ಲ, ಅದು ಸರಿ ಇಲ್ಲ. ಈಗಾಗಲೇ ಕಮಿಷನರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಶಬಾಷ್ಗಿರಿ ಕೂಡ ಇದೆ. ರಾಜ್ಯದ ಪೊಲೀಸ್ ಸಮರ್ಥವಾಗಿ ನಾವು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನು ಗೌರವಿಸ್ತಾ ಇದ್ದೀವಿ. ಒಳ್ಳೆ ಕೆಲಸ ಪಾಯಿಂಟ್ ಕೇಳಿದ್ದೆ. ಯಾಕಂದರೆ BJPಯವರು ಗೆಲ್ತಾ ಇರೋದು ಎಲ್ಲ ವೋಟ್ ಚೋರಿಯಿಂದಲೇ. ಮುಂಚೆ ಮಹಾರಾಷ್ಟ್ರದಲ್ಲಿ ಗೆದ್ದರು, ಹರಿಯಾಣಲ್ಲಿ ಗೆದ್ದರು, ಬಿಹಾರ ಕೂಡ ಬಿಡಲಿಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನ್ಗೆ ಕೇಳಿದ್ರೆ ಅಫಿಡೇಟ್ ಕೊಡಿ ಅಂತ ಹೇಳ್ತಾರೆ. ಭಾಳ ಹೇಳಿಕೆ. ಒಬ್ಬ ಲೇಡಿ ವಿದೇಶಿ ಮಹಿಳೆ 22 ವೋಟ್ ಹಾಕ್ತಾಳೆ ಹರಿಯಾಣ ಬೂತಲ್ಲಿ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಾದ್ರೆ ಎಲೆಕ್ಷನ್ ಕಮಿಷನ್ಗೆ. ಎಲೆಕ್ಷನ್ ಕಮಿಷನ್ ಜೀವಂತವಾಗಿದೆಯಾ? ಎಲೆಕ್ಷನ್ ಕಮಿಷನ್ ಸತ್ತೋಗಿದೆ. BJP ಕಪಿಮುಷ್ಟಿಲಿದೆ. ಯಾವ ರೀತಿ ED, IT, CBIನ ಬಳಸ್ಕೊಳ್ತಾ ಇದ್ದಾರೆ BJP ಕೇಂದ್ರ ಸರ್ಕಾರ, ಅದೇ ರೀತಿ ಎಲೆಕ್ಷನ್ ಕಮಿಷನ್ ಕೂಡ ಅವರ ಕೈಗೊಂಬೆ ಆಗಿ ಇದೆ. ಅದರಿಂದ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ. ಬಿಹಾರಲ್ಲಿ 60 ಲಕ್ಷ ವೋಟನ್ನು ಇದು ಮಾಡಿದರು. ಸನ್ಮಾನ್ಯ ರಾಹುಲ್ ಗಾಂಧಿ ಹೋರಾಟ ಮಾಡಿದ್ದಕ್ಕೆ ಅಲ್ಲಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಗೆಲುವಾಗಬಾರ್ದು, ನಮ್ಮ ಅಲಯನ್ಸ್ ಪಾರ್ಟಿ ಗೆಲ್ಲಬಾರ್ದು ಅಂತೂ ಅಲ್ಲೂ ಕೂಡ ವೋಟ್ ಚೀರು ಮೂಲಕ ಗೆದ್ದಿದ್ದಾರೆ. ಆ ಗೆಲುವು ಬಿಹಾರ ಜನತೆಯ ಗೆಲುವಲ್ಲ, ಅದು ನರೇಂದ್ರ ಮೋದಿ, ಅಮಿತ್ ಶಾ ಎಲೆಕ್ಷನ್ ಕಮಿಷನ್ ಗೆಲುವು.